ಸಮ್ ಪಾಪ್ಯುಲರ್ ಜೆನ್ಜಿ ಸ್ಲ್ಯಾಂಗ್ ವರ್ಡ್ಸ್. ಕೆಲವು ಪ್ರಸಿದ್ಧ ಯುವ ಪೀಳಿಗೆಯ ಬಳಕೆಯ ಪದಗಳು. ಬೆಸ್ಟಿ, ಅತ್ಯಂತ ಬೆಸ್ಟ್ ಫ್ರೆಂಡ್, ಅತ್ಯಂತ ಸ್ನೇಹಿತ, ಹೃದಯ ಸ್ನೇಹಿತ. ಬೂ, ರೊಮ್ಯಾಂಟಿಕ್ ಪಾರ್ಟ್ನರ್, ಪ್ರೀತಿಯ ವ್ಯಕ್ತಿ. ಬೇಬಿ ಬಾಯ್, ಬೇಬಿ ಗರ್ಲ್, ಕ್ಯೂಟ್ ವೇ ಟು ಕಾಲ್ ಸಮ್ಮನ್ ಸ್ಪೆಷಲ್, ಮುದ್ದು, ಮುದ್ದಿನವಳು, ಮುದ್ದಿನವನು. ಕ್ಯೂಟಿ ಪೊಟೆಟೊಯ್, ಎಕ್ಸ್ಟ್ರೀಮ್ಲಿ ಕ್ಯೂಟ್ ಪರ್ಸನ್, ತುಂಬ ಮುದ್ದಾದ ವ್ಯಕ್ತಿ. ಹನಿ ಬನ್, ಸ್ವೀಟ್ ನಿಕ್ನೇಮ್, ಮಧುರ, ಮುದ್ದಿನ ಹೆಸರು. ಸನ್ಶೈನ್, ಸಮ್ಮನ್ ಹೂ ಮೇಕ್ಸ್ ಯು ಹ್ಯಾಪಿ, ನನ್ನ ಸಂತೋಷದ ಬೆಳಕು. ಸ್ನ್ಯಾಕ್, ವೆರಿ ಅಟ್ರಾಕ್ಟಿವ್ ಪರ್ಸನ್, ತುಂಬ ಆಕರ್ಷಕ ವ್ಯಕ್ತಿ. ಪೂಕಿ, ಮುದ್ದಿನ ಹೆಸರು, ತುಂಬ ಪ್ರೀತಿಯ ವ್ಯಕ್ತಿ. ಯು ಆರ್ ಮೈ ಪೂಕಿ, ನೀನು ನನ್ನ ಮುದ್ದಿನವಳು ಅಥವಾ ಮುದ್ದಿನವನು. ಹನಿ, ಹಬಿ, ಹನಿ ಅಂದರೆ ಮುದ್ದಿನವಳು, ಹಬ್ಬಿ ಅಂದರೆ ಪ್ರಿಯತಮ್ಮ. ಹಬ್ಬಿ ಅಂದರೆ ಹೆಂಡತಿ ಗಂಡನಿಗೆ ಹೇಳುವುದು ನನ್ನ ಹಬ್ಬಿ. ಹೆಂಡತಿ ಗಂಡನಿಗೆ ಹೇಳುವಾಗ ಮೈ ಹಬ್ಬಿ ಅಂತ ಹೇಳ್ತಾಳೆ. ಮೈ ಹಬ್ಬಿ ಈಸ್ ವೆರಿ ಕೇರಿಂಗ್, ನನ್ನ ಹಬ್ಬಿ, ನನ್ನ ಗಂಡ ತುಂಬ ಕಾಳಜಿ ಇರುವವನು. ಗಂಡ ಹೆಂಡತಿಗೆ ಕರೆಯುವಾಗ ಹನಿ ಅಂತ ಹೇಳ್ತಾನೆ. ಹನಿ ಕಮ್ ಹಿಯರ್, ಹನಿ ಇಲ್ಲಿ ಬಾ. ಬೆಟರ್ ಆಫ್, ಅದರ್ ಆಫ್ ಅಂದರೆ ಜೀವನ ಸಂಗಾತಿ, ಅರ್ಧಾಂಗಿಣಿ. ಶೀ ಈಸ್ ಮೈ ಬೆಟರ್ ಆಫ್, ಅವಳು ನನ್ನ ಜೀವನ ಸಂಗಾತಿ. ಬಾಡಿ ಕೌಂಟ್, ವ್ಯಕ್ತಿಯ ಹಿಂದೆ ಇರುವ ಪ್ರೇಮ ಸಂಬಂಧಗಳ ಸಂಖ್ಯೆ, ಎಷ್ಟು ಜನರ ಜೊತೆ ಸಂಬಂಧ ಇದೆ ಅಂತ ಹೇಳಿಕ್ಕೆ. ಈ ಆಸ್ಕ್ಡ್ ಅಬೌಟ್ ಅವರ್ ಬಾಡಿ ಕೌಂಟ್, ಅವನು ಅವಳ ಹಳೆಯ ಸಂಬಂಧಗಳ ಸಂಖ್ಯೆಯನ್ನು ಕೇಳಿದನು. ಗೋಸ್ಟಿಂಗ್, ಅಚಾನಕ್ ಅಥವಾ ಕೂಡಲೇ ಸಂಪರ್ಕ ಕಡಿತ ಮಾಡುವುದು. ಹೀ ಈಸ್ ಗೋಸ್ಟಿಂಗ್ ಮೀ, ಅವನು ನನ್ನ ಜೊತೆ ಅಚಾನಕ್ ಮಾತುಕತೆ ನಿಲ್ಲಿಸಿದ್ದಾನೆ. ಬೆಂಚಿಂಗ್, ಸಂಬಂಧದಲ್ಲಿ ರಿಸರ್ವ್ ಇಟ್ಟುಕೊಳ್ಳುವುದು. ಶೀ ಈಸ್ ಬೆಂಚಿಂಗ್ ಹಿಮ್, ಅವಳು ಅವನನ್ನು ರಿಸರ್ವ್ ಇಟ್ಟಿದ್ದಾಳೆ, ಕಾಯ್ದಿರಿಸಿ ಇಟ್ಟಿದ್ದಾಳೆ. ಬ್ರೆಡ್ ಕಮಿಂಗ್, ಸಣ್ಣ ಸಣ್ಣ ಅಟೆನ್ಷನ್ ಕೊಟ್ಟು ನಿರೀಕ್ಷೆ ಇಡುವುದು. ಸ್ಟಾಪ್ ಬ್ರೆಡ್ ಕಮಿಂಗ್ ಮೀ, ನನಗೆ ಸಣ್ಣ ಸಣ್ಣ ಗಮನ ಕೊಟ್ಟು ನಿರೀಕ್ಷೆ ಕೊಡಬೇಡ. ಡ್ರೈ ಟೆಕ್ಸ್ಟಿಂಗ್, ಆಸಕ್ತಿ ಇಲ್ಲದಂತೆ ಚಿಕ್ಕ ಉತ್ತರ ಕೊಡುವುದು. ವೈ ಆರ್ ಯು ಡ್ರೈ ಟೆಕ್ಸ್ಟಿಂಗ್, ಯಾಕೆ ಆಸಕ್ತಿ ಇಲ್ಲದಂತೆ ಚಿಕ್ಕ ಉತ್ತರ ಕೊಡ್ತಿದ್ದೀಯಾ. ಪಾಕೆಟಿಂಗ್, ಸ್ಟ್ಯಾಶಿಂಗ್, ಸಂಬಂಧವನ್ನು ಎಲ್ಲರಿಗೂ ಪರಿಚಯಿಸದೇ ಇರುವುದು. ಹೀ ಈಸ್ ಪಾಕೆಟಿಂಗ್ ಹರ್, ಅವನು ಅವಳನ್ನು ಎಲ್ಲರಿಗೂ ಪರಿಚಯಿಸದೆ ಮರೆ ಮಾಡುತ್ತಿದ್ದಾನೆ. ರೋಚಿಂಗ್, ನೀನು ಡೇಟ್ ಮಾಡುತ್ತಿರುವ ವ್ಯಕ್ತಿ ಒಂದೇ ಸಮಯದಲ್ಲಿ ಇನ್ನೂ ಹಲವರ ಜೊತೆ ಸಂಬಂಧ ಇಟ್ಟುಕೊಂಡಿರುವುದು ತಿಳಿದು ಬರುವುದು. ಐ ಫೌಂಡ್ ಔಟ್ ಹಿ ವಾಸ್ ರೋಚಿಂಗ್ ಮೀ, ಅವನು ಒಂದೇ ಸಮಯದಲ್ಲಿ ಹಲವರ ಜೊತೆ ಸಂಬಂಧ ಇಟ್ಟಿದ್ದಾನೆಂದು ನನಗೆ ಗೊತ್ತಾಯಿತು.